ಸಾಕಷ್ಟು ಉತ್ತಮ ವಿಚಾರ ಇದೆ. ಆ್ಯಕ್ಚುಲಿ ಇಷ್ಟು ಡಿಟೇಲಾಗಿ ಬಹುತೇಕವಾಗಿ ಗೊತ್ತಿರೋದೇ ಇಲ್ಲ. ಎಷ್ಟು ಏನೋ ಒಂದು ಅವಕಾಶ ಸಿಗುತ್ತೆ ಅನ್ನೋದು, ಏನೋ ಒಂದು ಆಸೆ ಇರುತ್ತೆ, ನಾನು ಹೊರದೇಶಕ್ಕೆ ಹೋಗಿ ಏನೋ ಒಂದಿಷ್ಟು ಚೆನ್ನಾಗಿರಬಹುದೇನೋ ಅನ್ನುವಂಥದ್ದು. ಅದರ ಜೊತೆಗೆ ನಾವೀಗ ನಾರ್ತ್ ಇಂಡಿಯಾದಲ್ಲಿ ಅದು ಕೆಲವು ರಾಜ್ಯಗಳಲ್ಲಿ ಗಮನಿಸ್ತೀವಿ, ಡಂಕಿ ರೂಟಿಂದ ಹೋಗುವಂಥದ್ದು. ಅಂದರೆ ಅಕ್ರಮವಾಗಿ ಹೋಗಿ ಅಲ್ಲಿ ಹೋಗ್ಬಿಟ್ರೆ ಸಾಕಪ್ಪ, ನಮಗೆಲ್ಲ ಫೆಸಿಲಿಟಿ ಸಿಕ್ಬಿಡುತ್ತೆ, ನಾವು ಆರಾಮಾಗಿರ್ಬೋದು ಅನ್ನುವಂಥ ಮನಸ್ಥಿತಿಗಳು ಇರ್ತವೆ. ಬಹುತೇಕವಾಗಿ ನಮ್ಮ ಕನ್ನಡಿಗರು ಕಡಿಮೆ ಕಂಪೇರ್ ಮಾಡಿದಾಗ ಆ ಥರ. ಬಟ್ ಇಂಥ ಒಂದೇನಾದರೂ ಕ್ರಮವನ್ನು ತೆಗೆದುಕೊಳ್ಬೇಕು ಅಥವಾ ಬೈ ಹುಕ್ ಆರ್ ಕ್ರುಕ್ ನಾನು ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗಬೇಕು ಅನ್ನೋಂಥ ಮನಸ್ಥಿತಿ ಯಾರಿಗಾದ್ರೂ ಇದ್ದರೆ ಡಿಫಿಕಲ್ಟೀಸ್ ಏನು ಅವ್ರು ಫೇಸ್ ಮಾಡಬೇಕಾಗುತ್ತೆ? ಖಂಡಿತ ಇಂಥ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ನಾನೀಗ ಸೌದಿ ಅರೇಬಿಯಾದ ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಪ್ರಪಂಚದ ಎಲ್ಲ ಮೂಲೆಯಿಂದ, ನಮ್ಮ ಭಾರತ ಒಂದೇ ಅಲ್ಲ, ಬಾಂಗ್ಲಾದೇಶ್ ಇರ್ಬೋದು, ಪಾಕಿಸ್ತಾನೀಸ್ ಇರ್ಬೋದು, ಶ್ರೀಲಂಕನ್ಸ್ ಇರ್ಬೋದು, ಪ್ರಪಂಚದ ಎಲ್ಲ ಮೂಲೆಯಲ್ಲಿರುವಂಥ ಮುಸಲ್ಮಾನರು ಉಮ್ರಾ ಅಥವಾ ಹಜ್ ಒಂದು ವೀಸಾಗೆ ಬರ್ತಾರೆ. ಬಹುತೇಕ ಜನ ಉಮ್ರಾಗೆ ಬರ್ತಾರೆ. ಹಜ್ ಆದರೆ ಒಂದು ಸೀಸನ್ನಲ್ಲಿ ಮಾತ್ರ ವೀಸಾ ಪ್ರೊವೈಡ್ ಮಾಡ್ತಾರೆ. ದಟ್ ಈಸ್ ಆಲ್ಸೋ ಲಿಮಿಟೆಡ್ ನಂಬರ್ಸ್ ಇರುತ್ತೆ. ಬಟ್ ಉಮ್ರಾಗೆ ಬಂದು ಆ ವೀಸಾ ಅವಧಿ ಮುಗಿದೋದ್ರೂ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಅಂಥ ಟೈಮ್ನಲ್ಲಿ ನಾವು ನೋಡಿದಾಗೆ ಫ್ರೀಕ್ವೆಂಟಾಗಿ ಪೀರಿಯಾಡಿಕಲಿ ಅವ್ರು ಏನು ಮಾಡ್ತಾರೆ, ರ್ಯಾಂಡಮ್ಮಾಗಿ ಚೆಕ್ ಮಾಡ್ತಾರೆ ರೋಡಲ್ಲಿ. ಸೊ ಅಲ್ಲಿದು ರೆಸಿಡೆಂಟ್ ಪರ್ಮಿಟ್ ಅಂತ ಹೇಳಿ ನಾವು ಇಕಾಮ ಅಂತ ಹೇಳ್ತೀವಿ, ಇಕಾಮ ನಂಬರ್ಸ್ ಚೆಕ್ ಮಾಡ್ತಾರೆ, ಅದು ವ್ಯಾಲಿಡಿಟಿ ಚೆಕ್ ಮಾಡ್ತಾರೆ. ಅದಿಲ್ಲ ಅಂತ ಹೇಳಿದ್ರೆ ಸೀದಾ ತೊಗೊಂಡೋಗಿ ಒಂದಿನ ಜೈಲಲ್ಲಿ ಇರಿಸ್ತಾರೆ. ನೆಕ್ಸ್ಟ್ ಅವ್ರದ್ದು ಡೇಟಾ ಯಾವ ಕಂಟ್ರಿ ಯಾವ ಇದು ಅಂತ ಹೇಳಿ ವೆರಿಫೈ ಮಾಡಿ ಅವ್ರನ್ನ ಸೀದಾ ಕರ್ಕೊಂಡೋಗಿ ಡಿಪೋರ್ಟ್ ಮಾಡ್ತಾರೆ. ಇನ್ನು ಅವ್ರ ಲೈಫ್ ಟೈಮ್ ಆ ದೇಶಕ್ಕೆ ಬರಲಿಕ್ಕೆ ಬರಲ್ಲ. ಅಲ್ಲ, ಈ ನಮ್ಮ ದೇಶದ ಥರ ಜನ ಇಲ್ವಾ ಅಲ್ಲಿ? ಇಲ್ಲಿ ನಮ್ಮ ದೇಶದಲ್ಲಿ ಅಕ್ರಮವಾಗಿ ಬಂದಿರೋಂಥ ಬಾಂಗ್ಲಾದೇಶಿಗರಿಗೂ ಇಲ್ಲಿ ನಾವು ಆಧಾರ್ ಕಾರ್ಡ್ ಕೊಡ್ತೀವಿ, ಅವರಿಗೆ ರೇಷನ್ ಕಾರ್ಡ್ ಕೊಡ್ತೀವಿ, ನೀವು ವೋಟ್ ಹಾಕಿಯಪ್ಪ ಅಂತೀವಿ, ಅವ್ರಿಗೆ ಮನೆಗಳನ್ನ ಕೊಡ್ತೀವಿ. ಆಮೇಲೆ ರೋಹಿಂಗಾಗಳು ಬಂದರೆ ವೆಲ್ಕಮ್ ಮಾಡ್ಕೊಂಡು ಅವ್ರಿಗೂ ನೀವು ಅಕ್ರಮವಾಗಾದ್ರೂ ಬನ್ನಿ, ಸಕ್ರಮವಾಗಿ ಬಂದಿದ್ದೀರಲ್ವಾ, ಇದು ಛತ್ರ ಇಲ್ಲಿ ಇದ್ದುಬಿಡಿ, ನಿಮ್ಮನ್ನು ನಾವು ವಾಪಸ್ ಕಳಿಸಲ್ಲ. ವಾಪಸ್ ಕಳಿಸ್ಬೇಕಂದ್ರೆ NRC ತರಬೇಕಂದ್ರೆ ಸರ್ಕಾರದ ಮೇಲೆ ಒತ್ತಡಗಳು ಬರ್ತವೆ, ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗ್ತವೆ. ಆ ಥರ ಜನ ಅಲ್ಲಿಲ್ವಾ? ಇಲ್ಲ ರಾಘವೇಂದ್ರ ಅವರೇ, ಅದು ಅಂಥದ್ದೆಲ್ಲ ಅಸಾಧ್ಯ ಅಂತ ಹೇಳ್ಬೋದು. ನಾನು ಹೇಳ್ದಾಗೆ ಈ ಥರದ್ದು ಎಲ್ಲಿ ಅಂದರೆ ನಮ್ಮವರೇ ಸಹಾಯ ಮಾಡೋದು ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ. ಯಾರೋ ಹೊರಗಿಂದ ಬಂದರೆ ಅವ್ರು ನೇರವಾಗಿ ಯಾವುದಕ್ಕೂ ಆಕ್ಸೆಸಿಬಿಲಿಟಿ ಸಿಗೋಲ್ಲ. ನಮ್ಮಲ್ಲೇ ಯಾರೋ ಒಬ್ಬರು ಸಹಾಯ ಮಾಡ್ತಾರೆ, ಅವ್ರುಗಳೆಲ್ಲ ಈ ಆ್ಯಕ್ಸಸ್ಗಳನ್ನ ತೊಗೊಳ್ತಾರೆ. ಈಗ ನೀವು ಹೇಳ್ದಂಗೆ ಆಧಾರ್ ತೊಗೊಳ್ಬೋದು, ರೇಷನ್ ಕಾರ್ಡ್ ತೊಗೊಳ್ಬೋದು, ಇನ್ನೊಂದು ಫಲಾನುಭವಿಗಳಾಗ್ಬೋದು. ಹೇಗೆ ನಮ್ಮವರು ಯಾರೋ ಹಣದಾಸೆಗೆ ಅವ್ರಿಗೆ ಅಥವಾ ಮತ್ತೊಂದು ಆಮಿಷಕ್ಕೋಸ್ಕರ ಬಲಿಯಾಗಿ ಅವ್ರಿಗೆ ಸಹಾಯ ಮಾಡ್ತಾರೆ. ಬಟ್ ವಿದೇಶದಲ್ಲಿ ಹಾಗಿಲ್ಲ. ಅಲ್ಲಿಯ ಕಾನೂನುಗಳು ಭಾಳ ಸ್ಟ್ರಿಕ್ಟ್ ಆಗಿದೆ. ನಾನು ಹೇಳ್ದಂಗೆ ಇಂಥದ್ದೊಂದು ಎಕ್ಸಾಂಪಲ್ಸ್ ನಾನು ಹೇಳಿದೆ. ಈಗ ಇಲ್ಲೀಗಲ್ ಎಮಿಗ್ರೆಂಟ್ಸ್ ಬಂದು ಆ ವೀಸಾ ಅವಧಿ ಮುಗಿದ ಮೇಲೂ ಅಲ್ಲಿ ಉಳ್ಕೊಂಡ್ಬಿಟ್ಟಿರ್ತಾರೆ. ಇಂಥದ್ದು ಹೆಚ್ಚಿದೆ ವಿನಃ ನೀವು ಹೇಳ್ದಂಗೆ ಇನ್ನೊಂದು ದೇಶದ ಪ್ರಜೆ ನಾವು ಆ ದೇಶದಲ್ಲಿ ಹೋಗಿ ಅಲ್ಲಿಯ ಪೌರತ್ವ ಪಡೆಯೋದು ಇಂಪಾಸಿಬಲ್ ಇನ್ ಮಿಡಲ್ ಈಸ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.